Warm and greeting wishes for all the students of Kamsandra, Hobli and village, nearby villages. From this academic year, that is 25-26, we are going to commence the Santosh groups in Kamsamudram from LKG to 8th standard. So Santosh brand is from 1975. It was been founded by my father, late Sri Abdul Chattarji. By remembering his blessings, we have stepped into a third branch in Kamasamudram. Our main branch is in Bangarpet and second one is in Bangalore, Sudham Nagar. And third one we have stepped into Kamsamudram. Blessings of my father and well-wishers of our Bangarpet town. And would like to wish our GSM school management for supporting us in this starting of the Santosh groups in Kamasamudram. ಮತ್ತೊಮ್ಮೆ ಎಲ್ಲ ನಮ್ಮ ಕಾಮಸಮುದ್ರಂ ಹೋಬಳಿಯ ಪೋಷಕರು ಮಕ್ಕಳಿಗೆ ಅವರಿಗೆ ಉನ್ನತ ಶಿಕ್ಷಣ ಒಂದು ಕೊಡಬೇಕಂತ ನಮ್ಮ ತಂದೆಯ ಒಂದು ಆಸೆ. ಅದೇ ರೀತಿ ನಾವು ಇನ್ನೊಂದು ಶಾಲೆಯನ್ನು, 3ನೇ ಶಾಲೆಯನ್ನು ನಮ್ಮ ಕಾಮಸಮುದ್ರಮಲ್ಲಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಗುರಿ ಒಂದೇ ಗುರಿ, ಸಂತೋಷ್ ಗ್ರೂಪ್ಸ್ದು ಉನ್ನತ ಶಿಕ್ಷಣ ಕೊಡಬೇಕು, ಬೆಸ್ಟ್ ಎಜುಕೇಷನ್ ಟು ಗಿವ್ for our rural children and bring them up in the society and make them a grateful leaders in our country and throughout the universe. This is our vision and motto of Santosh groups. So there is nothing beyond the education. Anyone can earn the money, but giving the education, it's a very most important in the student's life. Once if they get a good education, they can get a good opportunities in varieties of fields in various departments and they can stand in their own feet. So ನಾನು ಹೇಳೋ ಉದ್ದೇಶ, ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡೋ ರೀತಿಯಿಂದ ಅವರ ಮುಂದಿನ ಉಜ್ವಲ ಭವಿಷ್ಯವನ್ನು ನಾವು ಸಂಸ್ಥೆಯವರು ಮತ್ತು ನಮ್ಮ ಶಿಕ್ಷಕರ ಏನು ಒಂದು ತಂಡ ಇದೆ, ಇದನ್ನು ಮಕ್ಕಳಿಗೆ ಒಳ್ಳೆಯ ಒಂದು ಎಜುಕೇಷನ್ ಕೊಡೋ ಒಂದು ಮೇನ್ ಇಂಟೆನ್ಷನ್ ಮೋಟೋ ಆಗಿರ್ತದೆ. ಹಾಗೆ ನಮ್ಮ ಇಲ್ಲಿ ಹೋಬಳಿ ಇರ್ತಕ್ಕಂಥ ಎಲ್ಲ ಪೋಷಕರಲ್ಲಿ ನಾವು ವಿನಂತಿಸೋದು, ನಮ್ಮ ಸಂಸ್ಥೆಗೆ ದಾಖಲಾತಿ ಮಾಡಿಸಿ. ಈಗಲೇ ಆಲ್ರೆಡಿ ಲೇಟ್ ಆಗಿದೆ, ನಾವು ಸ್ಟಾರ್ಟ್ ಮಾಡಿದ್ದು ಪ್ರೋಸೆಸ್ ಆಗಿಲ್ಲ, ಲೇಟ್ ಆಗಿರೋದ್ರಿಂದ ಯಾರು ಏನು ಆತಂಕ ಪಡೋದು ಬೇಡ. ಹಾಗಾಗಿ ಈಗ ಕ್ಲಾಸಸ್ ಎಲ್ಲ ನಾವು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀರಿ ಕ್ಲಾಸಸ್ನ. ಸೊ ದಟ್ ಈಸ್ ಫ್ರಮ್ ಮಂಡೇ ಆನ್ವರ್ಡ್ಸ್ ವಿ ವಿಲ್ ಬಿ ಸ್ಟಾರ್ಟಿಂಗ್ ದಿ ಕ್ಲಾಸಸ್ ಆ್ಯಂಡ್ ಫಾರ್ ದಿಸ್ ರೂರಲ್ ಏರಿಯಾಸ್ ವಿಲೇಜಸ್ ಪಿಕಪ್ ವ್ಯಾನ್ ಆಲ್ಸೋ ವಿಲ್ ಬಿ ಫೆಸಿಲಿಟಿ ಅವೈಲಬಲ್. ನೋ ವರೀಸ್ ಟು ಗೆಟ್ ಹರಿ ದಟ್ schools have been started in other areas and all. Don't worry, we are there with you. Let us. ಶಿಕ್ಷಣ ಸಂಸ್ಥೆ ಎಂಬುವಂಥದ್ದು ಕಟ್ಟುವಂಥದ್ದು ತುಂಬ ಕಷ್ಟದ ಕೆಲಸ. ಅದರಲ್ಲಿಯೂ ಕೂಡ ತಮ್ಮ ಬ್ರಾಂಚ್ಗಳನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರತಕ್ಕಂಥ ಸಂತೋಷ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಅವರು ಈ ಭಾಗದಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಸಂತೋಷ. ಆದರೆ ಕಾಮಸಮುದ್ರಂ ಈ ಭಾಗದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಅತಿ ಹೆಚ್ಚಿನ ಮಕ್ಕಳ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಶಾಲೆಗಳು ಕೂಡ ಇದೆ. ಅಂದರೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಶಾಲೆ ಆಗಲಿ ಗುಣಮಟ್ಟದ ಶಿಕ್ಷಣವನ್ನ ಕೊಡದೇ ಇರತಕ್ಕಂಥ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ತಂತಾನೇ ಕಡಿಮೆ ಆಗ್ತದೆ. ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ನಾವು ಹಾಗೆ ಪರಿಶೀಲನೆ ಮಾಡಿ ನೋಡಿದಾಗ ಸುಮಾರು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದೆ. ಅದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರಬಹುದು. ಬೆರಳಿನಕೆಯಷ್ಟು ಕೆಲವು ಶಾಲೆಗಳಲ್ಲಿ ಮಾತ್ರ ಮಕ್ಕಳ ಸಂಖ್ಯೆ ತುಂಬ ಇರುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ ಬಂಗಾರಪೇಟೆ ನಗರ ಭಾಗದಲ್ಲಿರ್ತಕ್ಕಂಥ ಸಂತೋಷ್ ವಿದ್ಯಾಸಂಸ್ಥೆಯಲ್ಲಿ ಕೂಡ ಮಕ್ಕಳ ಸಂಖ್ಯೆ ಯಥೇಚ್ಛವಾಗಿದೆ. ನಾನು ಈ ಹಿಂದೆ ಇದೇ ಶಾಲೆಗೆ ನಮ್ಮ ಡ್ಯಾನಿಯಲ್ ಬಾಬುರವರು ಇಲ್ಲಿ ಸಂಸ್ಥೆಯನ್ನು ಈ ಜಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಂದಿದ್ದೆ.
ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥ ಸಂಭವ ಇದೆ. ನಮ್ಮ ಸಂವಿಧಾನ ಒಂದು ಕಡೆ ಹೇಳ್ತದೆ, ಶಿಕ್ಷಣ ಪ್ರತಿಯೊಬ್ಬ ಮಗುವಿಗೂ ಕೂಡ ಅದು ದಕ್ಕಲೇಬೇಕು, ಅದೊಂದು ಹಕ್ಕಾಗಬೇಕು ಅವನಿಗೆ. ಶಿಕ್ಷಣವನ್ನು ಕೊಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅನುಭವಾತ್ಮಕವಾಗಿರ್ತಕ್ಕಂಥ ಒಂದು ಶಿಸ್ತನ್ನ, ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ಸದ್ಯದ ದಿನಮಾನಗಳಲ್ಲಿ ಮಕ್ಕಳಿಗೆ ನಾವು ಬರೀ ಶಿಕ್ಷಣ ಕೊಡ್ತಾ ಇದ್ದೇವೆ, ಮುಂದಿನ ಜೀವನದಲ್ಲಿ ತಮ್ಮ ಜೀವನವನ್ನು ಯಾವಾಗ ಕಟ್ಟಿಕೊಳ್ಳಬೇಕು, ಮತ್ತೆ ಆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಇರಬೇಕು, ಮತ್ತೆ ದೇಶ ಪ್ರೇಮ ಬೆಳೆಸಬೇಕು ಅನ್ನೋದ್ರ ಕಡೆ ನಾವೆಲ್ಲೋ ಸ್ವಲ್ಪ ಹಿಂದುಳಿತಿದ್ದೀವಿ ಅನ್ನೋದನ್ನ ನಾವು ಇಲ್ಲಿ ಮನಗಣಬೇಕಾಗಿದೆ. ಇಲ್ಲಿ ಸುಮಾರು ಶಾಲೆಗಳಿದೆ, ಅದಕ್ಕೆ ಸೆಡ್ಡು ಹೊಡೆದು ನಿಲ್ಲಬೇಕು ಅಂತಂದ್ರೆ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿ, ಒಳ್ಳೆಯ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಒಂದು ಕಿವಿ ಮಾತನ್ನು ತಿಳಿಸ್ತಾ, ನಮ್ಮ ಶಿಕ್ಷಣ ಇಲಾಖೆ ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ